ಸರ್ ನಮಸ್ತೆ. ನಮಸ್ಕಾರ. ನಾವು ಗ್ರಾಮ ಸ್ವರಾಜ್ ಸಾಮಾಜಿಕ ಸೇವಾ ಸಂಸ್ಥೆ ವತಿಯಿಂದ ಬಂದಿದ್ವಿ. ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಏನಂದ್ರೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಏನು ಗ್ರಾಮೀಣ ಪ್ರದೇಶದಲ್ಲಿ ಎಲೆಮರೆ ಕಾಯಿಗೆ ಹಾಗೆ ಕೆಲಸವನ್ನ ಮಾಡ್ತಿರ್ತಾರೆ. ಬಟ್ ಅವರ ಯಾವುದೇ ರೀತಿಯ ಮಾಹಿತಿ ತಾಲೂಕು ಮಟ್ಟದಲ್ಲಾಗಲಿ, ಜಿಲ್ಲಾ ಮಟ್ಟದಲ್ಲಾಗಲಿ ಮತ್ತು ರಾಜ್ಯ ಮಟ್ಟದಲ್ಲಾಗಲಿ ಯಾವುದೇ ರೀತಿಯ ಅವರ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಳ್ಳೋದಕ್ಕೆ ಅವಕಾಶಗಳಿರೋದಿಲ್ಲ. ಈ ಒಂದು ಅವಕಾಶವನ್ನ ಮತ್ತು ಕೊಡೋದ್ರ ಮೂಲಕ ಮತ್ತು ತಾಲೂಕು ಸಂಘಟನಾ ಕಾರ್ಯವನ್ನ ಮಾಡೋದ್ರ ಮೂಲಕ ಈ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕು ಹಾನಗಲ್ ಹೋಬಳಿಯ ಎತ್ತಿನಹಳ್ಳಿ 3ನೇ ವಾರ್ಡ್ನಿಂದ ಮಲಗಂದ ಗ್ರಾಮ ಪಂಚಾಯಿತಿಗೆ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ಶ್ರೀಮತಿ ನೀಲಮ್ಮ ಚಂದ್ರಶೇಖರಪ್ಪ ಗುಟ್ಗೋಡಿ ಆದ ಇವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತೇವೆ. ಅದೇ ರೀತಿ ಶ್ರೀಮತಿ ನೀಲಮ್ಮ ಇವರ ಪತಿಯಾಗಿರ್ತಕ್ಕಂಥ ಚಂದ್ರಶೇಖರಪ್ಪ ಇವರು ಸಹ ಈ ಹಿಂದೆ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಆಯ್ಕೆಯಾಗಿ ಕೆಟಗರಿಯ ಒಂದು ಬಂದಿರತಕ್ಕಂಥ ಒಂದು ಉದ್ದೇಶದಿಂದ ಅವರ ಶ್ರೀಮತಿಯವರನ್ನು ಸಹ ಈ ಬಾರಿ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಅವ್ರನ್ನ ಸಂದರ್ಶನ ಮಾಡೋಣ. ಅವರಿಗೆ ಸ್ವಾಗತವನ್ನು ಬಯಸ್ತಾ, ಸರ್ ತಾವು ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಏನ್ ಮಾಡ್ತಾ ಇದ್ರು? ಅವರು ಕೃಷಿ ಕೆಲಸದಲ್ಲೇ ಇರ್ತಾ ಇದ್ರು ಅಥವಾ ಬೇರೆ ಏನಾದ್ರು ಕೆಲಸ ಕಾರ್ಯ? ಅವರು ಕೃಷಿ ಕೆಲಸ ಮಾಡ್ತಾರೆ. ಸರ್, ಈಗ ಗ್ರಾಮ ಪಂಚಾಯಿತಿ ಸದಸ್ಯರಾಗೋದಕ್ಕೆ ಚುನಾವಣೆಯಲ್ಲಿ ಸುಮಾರು ಹಣವನ್ನು ಖರ್ಚು ಮಾಡಿ ಗ್ರಾಮ ಪಂಚಾಯಿತಿ ಸದಸ್ಯರಾಗ್ತಾರೆ. ಅಲ್ಲಿ ದುಡ್ಡನ್ನು ಮಾಡೋದಕ್ಕೋಸ್ಕರ ಗ್ರಾಮ ಪಂಚಾಯಿತಿ ಸದಸ್ಯರಾಗ್ತಾರೆ, ಅಧ್ಯಕ್ಷರಾಗ್ತಾರೆ, ಉಪಾಧ್ಯಕ್ಷರಾಗ್ತಾರೆ ಅಂತೇಳಿ ಒಂದು ಆಪಾದನೆಯ ಮಾತಿದೆ. ಇದರ ವಿಚಾರವಾಗಿ ತಾವು ಗ್ರಾಮ ಪಂಚಾಯಿತಿ ಸದಸ್ಯರು ಈ ಹಿಂದೆ ಆಗಿದ್ದು ಕೂಡ ಮತ್ತು ಈಗ ನಿಮ್ಮ ಮನೆಯವರು ನಿಲ್ಲಿಸಿದ್ದು ಯಾವ ಉದ್ದೇಶಕ್ಕೆ ಮತ್ತು ಅದರ ವಿವರಣವನ್ನು ಕೊಡಬೇಕಾಗಿ ಕೇಳ್ತದೆ. ಸರ, ನಾವು ಪಂಚಾಯಿತಿ ಚುನಾವಣೆ ನಿಲ್ಲಾಕ ನಾವು ಎಲ್ಲರೊಂದು ಹೊತ್ತು ನಾವು ಶ್ರೀಮಂತರಾಗ ಸಲುವಾಗಿಲ್ಲ ನಾವು ಮಾಡೋದು. ನಮ್ಮೂರು ಸಣ್ಣ ಹಳ್ಳಿ, ಬಡ ಕೃಷಿಕರು, ಕೂಲಿಕಾರರಿಂದ ಅವ್ರನ್ನ ಮೇಲೆತ್ತು ಕೆಲಸ ಮಾಡೋ ಸಲುವಾಗಿ ನಾವು ಈ ಚುನಾವಣೆ ನಿಂತಿದ್ದೀವಿ. ಅಲ್ಲ, ಯಾಕೆಂದ್ರೆ ಸಾರ್ವಜನಿಕ ವಲಯದಲ್ಲಿ ಒಂದು ಮಾತಿದೆ, ಗ್ರಾಮ ಪಂಚಾಯಿತಿಗಳಿಗೆ ಹೆಚ್ಚಿನ ದುಡ್ಡು ಬರ್ತದೆ, ಅಲ್ಲಿ ಉದ್ಯೋಗ ಖಾತ್ರಿ ಕೆಲಸ ನಡೆದಿದೆ, ಅಲ್ಲಿ ದುಡ್ಡನ್ನು ಮಾಡೋಕ್ಕೋಸ್ಕರನೇ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲಕ್ಕೆ ನಿಲ್ತಾ ಇದ್ದಾರೆ, ಹೆಚ್ಚಿನ ದುಡ್ಡನ್ನು ಖರ್ಚು ಮಾಡ್ತಾ ಇದಾರೆ ಅಂತೇಳಿ. ಇದು ತಪ್ಪು ಸುಳ್ಳು ಅನ್ನೋದನ್ನ ಯಾವ ರೀತಿ ಸಮರ್ಥನೆ ಮಾಡ್ತೀವಿ? ತಪ್ಪು ಇದೇನಾಗೈತೆ ಅಂದ್ರೆ ಸಾರ್ವಜನಿಕ ಕೂಲಿ ಕೆಲಸ ಕೊಡಬೇಕು. ಆಮೇಲೆ ನಾವು ದುಡ್ಡು ಮಾಡ್ತೀವಿ ನಾವು ಅಂತ ದುಡ್ಡು ಮಾಡೋಕ್ಕಾಗೋದಲ್ಲ, ಬಿಡೋಕ್ಕಾಗಲ್ಲ, ಹೆಚ್ಚಿನ ಆಳು ಹಾಕಕ್ ಹೋಗಲ್ಲ, ಮಾಡೋಕ್ಕಾಗಲ್ಲ. ಈಗ ಪಂಚಾಯತಿಗೆ ಅನುದಾನ ಬರ್ತದಂದ್ರೆ ಈ ಕೆಬಿ ಮುರ್ಕಂತಾರೆ. ಆಮೇಲೆ ಈ ವಾಟರ್ಮನ್ ಪಗಾರ ಮ್ಯಾಲ ಅವ್ರದೊಂದು ಸಂಘ ಐತಿ. ಆ ಯೂನಿಟಿ ಸಂಘದಿಂದ ಅವರು ಸಂಘ ಮುರ್ಕೊಂಡ್ಬರ್ತಾರೆ. ಎಲ್ಲ ಪಂಚಾಯತಿ ದುಡ್ಡು ಯಾವ್ದು ಒಳ್ಳೇದಾಗ್ತದೆ. ಆ ಉಳಿದಕ್ಕೆ ಯಾವ ಕೆಲಸಗಳು ಮಾಡಕ್ಕೂ ಆಗೋದಲ್ಲ. ಸರಿ ಸರ್, ಈಗ ನಿಮಗೆ ಸರ್ಕಾರದಿಂದ ಒಬ್ಬ ಪಂಚಾಯತಿ ಸದಸ್ಯರಿಗೆ 500 ರೂಪಾಯಿ, ಉಪಾಧ್ಯಕ್ಷರಿಗೆ 600 ರೂಪಾಯಿ, ಅಧ್ಯಕ್ಷರಿಗೆ 1,000 ರೂಪಾಯಿ ಕೊಡ್ತಾ ಇದ್ದಾರೆ. ಇದು ನಿಮಗೆ ಸಾಕಾಗುತ್ತಾ? ಅದು 500 ರೂಪಾಯಿ ಬಸ್ ಖರ್ಚು ಸಾಲದಲ್ಲ, ಬರೀ ಎಲ್ಲಿಗೆ ಹೋಗಿ ಬಂದು ಬಸ್ ಖರ್ಚು ಸಾಲದಲ್ಲ. 500 ರೂಪಾಯಿ ಇನ್ನು ಉಳಿದಿರ್ತಕ್ಕಂಥ ಖರ್ಚು ವೆಚ್ಚಗಳು, ಫೋನ್ ಆಗಲಿ, ಪೆಟ್ರೋಲ್ ಖರ್ಚಾಗಲಿ ಎಲ್ಲವನ್ನೂ ನಾವು ಸ್ವಂತ ಇದನ್ನ ಮಾಡ್ತೀವಿ. ಸರ್, ಈಗ ಕೇರಳ ರಾಜ್ಯದಲ್ಲಿ ಇದೇ ರೀತಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳಿಗೆ 5,000 ರೂಪಾಯಿ ಅಧ್ಯಕ್ಷರಿಗೆ ಗೌರವಧನ ಕೊಡ್ತಾರೆ, 3,000 ರೂಪಾಯಿ ಉಪಾಧ್ಯಕ್ಷರಿಗೆ ಕೊಡ್ತಾರೆ, 2,000 ಸದಸ್ಯರಿಗೆ ಕೊಡ್ತಾರೆ. ಮತ್ತು ಪಂಚಾಯತಿ ವ್ಯಾಪ್ತಿಯಲ್ಲಿ ಓಡಾಡೋದಕ್ಕೆ ಒಂದು ವಾಹನದ ಸೌಲಭ್ಯವನ್ನು ಸಹ ಅಲ್ಲಿ ಕೊಟ್ಟಿದ್ದಾರೆ. ಅತಿ ಹೆಚ್ಚಿನ ಅನುದಾನವನ್ನು ಅಲ್ಲಿ ಕೊಡ್ತಾ ಇದ್ದಾರೆ. ಹಲವಾರು ಇಲಾಖೆಗಳನ್ನ ಗ್ರಾಮ ಪಂಚಾಯತಿ ಒಳಗೆ ತಂದಿದ್ದಾರೆ. ಈ ಎಲ್ಲ ಸೌಲಭ್ಯಗಳು ನಮ್ಮ ರಾಜ್ಯದಲ್ಲೂ ನಮ್ಮ ಪಂಚಾಯತಿ ಸದಸ್ಯರುಗಳಿಗೆ ಮತ್ತು ಪಂಚಾಯತಿಗೂ ಸಬಲೀಕರಣ ಬೇಕು ಅಂತ ನಮ್ಮ ಬೇಡಿಕೆ ಇದೆ. ಇದರಿಂದ ಏನೇನು ಅನುಕೂಲತೆಗಳಾಗ್ತದೆ, ಗ್ರಾಮೀಣ ಮಟ್ಟದ ಜನರಿಗೆ ಏನೇನು ಸೌಲಭ್ಯಗಳು ದೊರೆತವೆ, ಇದು ಆಗಬೇಕು ಅಥವಾ ಬೇಡ ಅನ್ನೋದು ಅಭಿಪ್ರಾಯ. ಇದು ಆಗ್ಬೇಕು ಸರ್. ನಾವ್ ಆಗ್ಬೇಕು ಅಂತಂದ್ರೆ ನಾವ್ ಯಾರು ಒಬ್ಬರು ಮಾಡಿದಾಗಲ್ಲ, ಎಲ್ಲಾ ಪಂಚಾಯತಿರು ಎಲ್ಲ ಸದಸ್ಯರು ಕೂಡಿಕೊಂಡು ನಾವೊಂದು ಹೋರಾಟ ಮಾಡಿದಾಗ ಈ ಸರ್ಕಾರ ಕಣ್ತಿತ್ತು. ಅಲ್ಲಿ ಮಟ್ಟ ಕಣ್ತಿರಲ್ಲ. ಯಾಕಂದ್ರೆ ಇಂಥ ಬಡಗಾಲದಾಗ ಸಹಿತ ಲಘು ಬೆಳೆ ಹಾನಿ ಇಲ್ಲ, ಮತ್ತೊಂದಿಲ್ಲ, ಸಾಲ ಮನ್ನಾ ಇಲ್ಲ, ಬಡ್ಡಿ ಮನ್ನಾ ಇಲ್ಲ, ಯಾವ್ಯಾವ ಇಲ್ಲ. ಈ ಸರ್ಕಾರ ಇವತ್ತು ನಾವು ಕೂಗ್ತೇವೆ ಅಂದ್ರೆ ನಾವು ಕೂಗು ಸ್ವರ್ಗಕ್ಕೆ ಮುಟ್ಟೋದಿಲ್ಲ. ಇವತ್ತು ನಾವು ಒಬ್ಬರ ಒಂದೇ ಪಂಚಾಯತಿ ಮಾಡಕ ಎಲ್ಲಾ ಪಂಚಾಯತ್ ಕೂಡಿಕೆ ಮಾಡಿದಾಗ ಅದು ಸರ್ಕಾರ ಕಣ್ತಿರ್ತೈತಿ, ಒಂದು ಕೆಲಸ ಆಗತ್ತೆ. ಅನಂತರದಲ್ಲಿ ಈಗ ನಿಮಗೆ ಕೊಡ್ತಕ್ಕಂಥ ಅನುದಾನ ಎಷ್ಟು ಬರ್ತಾ ಇದೆ ಸರ್? ನಿಮಗೆ ಗೊತ್ತಿರಂಗೆ ಒಂದು ಪಂಚಾಯತಿ ಒಂದು ವರ್ಷಕ್ಕೆ ಎಷ್ಟು ಅನುದಾನ ಕೊಡ್ತಾರೆ? 8-10 ಲಕ್ಷ ರೂಪಾಯಿ ಕೊಡ್ತಾರೆ. ಏನೇನಕ್ಕೆ ನೀವು ಅದಷ್ಟು ದುಡ್ಡನ್ನು ಖರ್ಚು ಮಾಡ್ತೀರಾ? ಎಲ್ಲ ದುಡ್ಡು ಬರೋದಿಲ್ಲ. ದುಡ್ಡು ಬರೋದು ಕೆಬಿ ಮುರ್ಕಂತಾರೆ. ನಾವು ಈಗ ಪೈಪು, ಮೋಟ್ರು ಇವು ತಂದದ್ದು ಅವ್ರು ಮುರ್ಕಂತಾರೆ. ಆ ದುಡ್ಡು ವಾಟರ್ಮನ್ ಪಗಾರ, ಆಮೇಲೆ ಈ ಸಿಬ್ಬಂದಿ ಪಗಾರ, ಅದಕ್ಕೆ ಪಗಾರಕ್ಕೆ ಸಮ ಆಗುತ್ತೆ. ಯಾವ ಕೆಲಸ ಮಾಡೋಕ್ಕಾಗಲ್ಲ. ಹೊರಗೆ ಬಂದ್ರದಾಗ ಜನರು ಟ್ಯಾಕ್ಸ್ ತುಂಬಂಗಲ್ಲ, ಜನ ವಸೂಲಿ ಆಗಲ್ಲ.
ಈ ರೀತಿ ನಿಮಗೆ ಹಿಂಗೆಲ್ಲ ಹಾಕೊಂಡು ಯಾವ ಕೆಲಸ ಮಾಡೋಕ್ಕಾಗಲ್ಲ. ಸರ್, ಈಗ ನೀವು ರಾಜಕಾರಣವನ್ನ ಯಾವ ರೀತಿ ಒಂದು ಸೇವೆ ಅಂತೇಳಿ ಭಾವಿಸ್ತೀರಿ ಮತ್ತು ಇಲ್ಲಿವರೆಗೂ ಏನೇನು ಕೆಲಸ ಕಾರ್ಯಗಳನ್ನ ನಿಮ್ಮ ಗ್ರಾಮಕ್ಕೆ ಮಾಡಿಸಿದ್ದೀರಿ ಅಂತೇಳಿ ಅನ್ನೋದ್ರ ಬಗ್ಗೆ ಹೇಳಿ. ನಾವು ಹಿಂದಿನ ಬಾರಿ ಮಾಡಿದಾಗ್ರಿ ಇಲ್ಲಿ ಪಂಚಾಯತ್ ಈ ಊರು ಹುಟ್ಟಿದ್ರು ಪ್ಲಾಟ್ನಾಗ ಇವತ್ತಿಗೆ ಕೆಲಸ ಆಗಿದ್ದಲ್ಲ. ಸುಮಾರು ಒಂದು 25,000 ರೂಪಾಯಿ ಕೆಲಸನ ಒಂದು ರೋಡ್ ಕೆಲಸ ಮಾಡಿದ್ವಿ, ಕರೆಂಟ್ ಕಂಬ ಹಾಕ್ಸಿದ್ವಿ, ಊರ ನೆಲ್ಲಿ ಇದ್ದಲ್ಲ ಹಿಂದಿನ ಪೀರಿಯಡ್ನಾಗ ಇಡೀ ಊರು ತುಂಬ ನೆಲ್ಲಿ ಹಾಕ್ಸಿದ್ವಿ, ಎಲ್ಲ ಮಾಡಿದ್ವಿ. ಆಮ್ಯಾಗ ಈಗಾದರೂ ನೀರು ಕೆಲವು ಮಂದಿ ನೀರು ಮುಟ್ಟೋದಲ್ಲ. ಈಗ ಮೊನ್ನೆ 2 ಬೋರ್ ಹೊಡೆದಿವಿ, ನೀರು ಬಂದಾಗ್ಬಿಟ್ಟು. ಮುಂಚೆ 3 ಬೋರ್ ಇದ್ವಿ, ಆ ಬೋರ್ ನೀರು ಹೋಗ್ಬಿಟ್ಟು ಮೊನ್ನೆ ಈಗೊಂದು ತಿಂಗಳು 2 ತಿಂಗಳಿಂದ ಮತ್ತೆ 2 ಬೋರ್ ಹೊಡ್ತೀವಿ, ಹುಡಿ ಹಾರೋದು 3ನೇ ಬೋರ್ ಹೊಡಿಸಿದ್ವಿ. ಮತ್ತೆ ನೀರು ಬಿದ್ದೈತಿ. ಈಗ ಅದು ನೀರು ಎತ್ತ ಪ್ರಯತ್ನ ಮಾಡಾಕತ್ತೀವಿ, ಜನರಿಗೆ ನೀರು ಅನುಕೂಲ ಮಾಡಾಕತ್ತೇವೆ. ಆಮೇಲೆ ಕೆಲವು ಮನೆ ನೆಲ್ಲಿ ಕೊಡ್ಬೇಕು, ನೆಲ್ಲಿ ಕೊಟ್ಟು ನೀರಿಲ್ಲ. ಹಂಗಾಗಿ ಆ ಬೋರ್ ಚಲೋ ಮಾಡಿ ಅಷ್ಟರ ಬಳಿಕ ಇವು ಜನರಿಗೆ ನೀರು ಕೊಡುವಂತ ವ್ಯವಸ್ಥೆ ಮಾಡಾಕತ್ತೀವಿ. ಸರ್, ಈಗ ನಮ್ಮ ಸಂಸ್ಥೆ ವತಿಯಿಂದ ಮತ್ತೊಂದು ಬೇಡಿಕೆ ಏನಿದೆ ಅಂತಂದ್ರೆ, ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಅವರು ಇಂಥವ್ರು ಅನ್ನೋದನ್ನ ಬಾಯಿ ಮಾತಲ್ಲಿ ಹೇಳ್ತಕ್ಕಂಥ ಕೆಲಸ ಕಾರ್ಯಗಳು ಮಾಡ್ತಕ್ಕಂಥ ಪರಿಚಯ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಇದೆ. ಅದಕ್ಕೆ ಸರ್ಕಾರದ ವತಿಯಿಂದ ಅದಕ್ಕೆ ಏನು ಅಂದ್ರೆ ಒಂದು ಕಾರ್ಡ್ ಅನ್ನ ಕೊಡಬೇಕು ಅವರಿಗೆ, ಐಡೆಂಟಿ ಕಾರ್ಡ್ ಅಂತೇಳಿ ಗುರುತಿನ ಚೀಟಿಯಾಗಿ ಕೊಟ್ಟು ಆ ಕಾರ್ಡ್ ಅನ್ನ ತೋರಿಸಿದ್ರೆ ಯಾವ ಇಲಾಖೆಯಲ್ಲಿ ಆದ್ರೂ ಸದಸ್ಯರಿಗೆ ಒಂದು ಗೌರವ ಸಿಗ್ತಕ್ಕಂಥದ್ದು ಮತ್ತು ಅವರ ಆದ್ಯತೆ ಕೊಡ್ತಕ್ಕಂಥದ್ದು. ಹಾಗೂ ಸರ್ಕಾರಿ ಬಸ್ಸಲ್ಲಿ ಜಿಲ್ಲಾವಾರು ಅವರು ಓಡಾಡಬೇಕು ಅಂದ್ರೆ ಆ ಪಂಚಾಯತಿ ಸದಸ್ಯರು ಕನಿಷ್ಠ ಉಚಿತವಾಗಿ ಹೋಗಿ ಬಂದು ಸಾರ್ವಜನಿಕರ ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ತದೆ. ಇದರಿಂದ ಏನೇನು ಅನುಕೂಲ ಆಗುತ್ತೆ ಏನು ಅಂತ ತಿಳಿಸ್ಕೊಡು. ಈಗ ಒಬ್ಬ ಸದಸ್ಯರಿಗೆ ನಾವು ಅದನ್ನು ನಾವೀಗೇನಾರ ನೀವು ಐಡೆಂಟಿ ಕಾರ್ಡ್ ಮಾಡಿ ಕೊಟ್ಟಿದ್ದಾದ್ರೆ ಈಗ ಬಸ್ಗೆ ಹೋಗ್ಬೇಕಪ್ಪ ಅಂದ್ರೆ ಬಸ್ಸಿನ ಅನುಕೂಲ ಆಗತ್ತೆ. ಬಸ್ಸಿನ ಆಮ್ಯಾಗ ಬಸ್ ಅನುಕೂಲ ಅಲ್ಲಿ ಯಾವ್ದೊಂದು ಮೀಟಿಂಗ್ ಐತಿಪ್ಪ ಅಂತಂದ್ರೆ ಇವ್ರು ಸದಸ್ಯರಪ್ಪ ಅಂದ್ರೆ ನಿಂತ್ಕೊಂಡ್ರೆ ಕುಂತ್ರೆ ಚೀರ ಬಿಟ್ಕೊಡ್ತಾರೆ. ಆಮ್ಯಾಗ ಇವರು ಪಂಚಾಯತ್ ಸದಸ್ಯರು ಅಂತೇಳಿ ಗೊತ್ತಾಗತ್ತಿ, ಕುತ್ಕೊಂಡು ಮಾತಾಡಕ್ಕೆ ಅನ್ಕೋದು. ಈಗ 100 ಮಂದಿಗೆ ಹೋಗಿ ಕುತ್ಕೊಂಡ್ರೆ ಯಾರು ಸದಸ್ಯರು ಯಾರನ್ನೋ ಗೊತ್ತಾಗೋದಿಲ್ಲ. ಅದಕ್ಕೆ ಸದಸ್ಯರು ಹೌದು ಅನ್ನೋ ಬಗ್ಗೆ ಅದು ಇತ್ತಂದ್ರೆ ಅನುಕೂಲ ಆಗತ್ತೆ, ಅದೊಂದು ವ್ಯಾಲ್ಯೂ ಸಿಗುತ್ತೆ. ಸರಿ ಸರ್, ಇನ್ನ ತಮ್ಮ ರಾಜಕೀಯ ಜೀವನ ಒಂದು ವೇಳೆ ಈಗ ತಾವು 2 ಬಾರಿ ಆಯ್ಕೆಯಾಗಿದ್ದೀರಿ ಹಿಂದೆ, ಇವತ್ತು ನಿಮ್ಮ ಶ್ರೀಮತಿಯವರು ಅಮ್ಮವರು ಆಯ್ಕೆಯಾಗಿದ್ದಾರೆ. ಒಂದು ವೇಳೆ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ನಿಲ್ತಕ್ಕಂಥ ಅವಕಾಶಗಳು ಬಂದಲ್ಲಿ ತಮ್ಮ ಮುಂದಿನ ನಡೆ ರಾಜಕಾರಣದಲ್ಲಿ ಮುಂದುವರಿತದ ಅಥವಾ ಇಲ್ಲಿಗೆ ಗ್ರಾಮೀಣ ಪ್ರದೇಶ ಆಗಿರ್ತಕ್ಕಂಥ ಗ್ರಾಮ ಮಟ್ಟಕ್ಕೆ ಸಾಕು ಅಂತಾನು? ಈ ರಾಜಕೀಯ ಬಂದವಿ ಅಂದಾಗ ನಾವು ಸಾಕು ಬೇಕು ಅನ್ನಕ್ ಬರ್ತದೆ. ಟೈಮ್ ಸಂದರ್ಭ ಸಿಕ್ಕರೆ ಮುಂದೆ ಕೈ ಚಾಚ್ತೇವೆ ಅನ್ನೋ ಹಿಂಗೆ ಸರಿ ಆಗುತ್ತೆ. ಈ ರೀತಿಯಾಗಿ ನಮ್ಮ ಸಂಸ್ಥೆ ಸರ್ ಗ್ರಾಮ ಪಂಚಾಯತಿ ಸದಸ್ಯರ ಸಮಸ್ಯೆಗಳೇನಿದಾವೆ ಮತ್ತು ಅವರ ಮಾಡಿರ್ತಕ್ಕಂಥ ಕೆಲಸಗಳೇನು ಮತ್ತು ಅವರು ಯಾವ ಪಂಚಾಯತಿಯವರು ಏನು ಅನ್ನೋದನ್ನು ತೋರಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ. ಕೆಲವು ಬೇಡಿಕೆಗಳನ್ನ ಸರ್ಕಾರದಕ್ಕೆ ತಮ್ಮ ಮುಖಾಂತರ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಈ ಒಂದು ಸಂದರ್ಶನ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಏನು ಅಂತ ಅಂದ್ರೆ, ಈ ರೀತಿ ಪಂಚಾಯತಿ ಸದಸ್ಯರನ್ನ ಒಗ್ಗೂಡಿಸಿ ಒಂದು ಅವ್ರನ್ನ ವಿಡಿಯೋ ಚಿತ್ರೀಕರಣ ಮಾಡಿ ಅದನ್ನ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ತೋರಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ರೆ ಇದಕ್ಕೆ ತಮ್ಮ ಅನಿಸಿಕೆ ಏನು? ಇಲ್ಲ ಅದು ಮಾಡಿದ್ರೆ ನೀವು ಎಷ್ಟೊತ್ತಿನಾಗ ಕರೆದ್ರು ನಾವು ಬರ್ತೇವೆ. ಇಂಥಲ್ಲಿ ಮೀಟಿಂಗ್ ಐತಪ್ಪ ಇಂಥಲ್ಲಿ ಇಲ್ಲೆಲ್ಲ ನೀವು ಬೆಂಗಳೂರಿಗೆ ಕರೆದಿ ಬರ್ತೇವೆ. ಎಲ್ಲಿ 4 ಮಂದಿ ಒಳ್ಳೇದಾಗೈತೆ ಅನ್ನೋ ಸಲುವಾಗಿ ನಮ್ಮ ಸ್ವಂತಕ್ಕೆ ನೀವು ಮಾಡೋದಲ್ಲ. 4 ಮಂದಿಗೆ ಒಳ್ಳೇದಾಗತ್ತಪ್ಪ, ನಾವು ಸೇವೆ ಮಾಡಕ್ ಬಂದೇವೆ, ಜನರಿಗೆ ಒಳ್ಳೇದಾಗ ಮಾಡಕ್ ಬಂದೇವೆ ಅಂದಾಗ ಅವ್ರಿಗೆ ಅನುಕೂಲ ಆಗತ್ತಪ್ಪ ಅಂತಂದ್ರೆ ನೀವು ಎಷ್ಟೊತ್ತಿಗೆ ಕರೆದ್ರು ನಾವು ಬರ್ತೇವೆ, ಅದಕ್ಕೆ ನೆನಪು ಕೊಡ್ತೇವೆ. ಸರಿ ಸರ್, ಈಗ ನಾವೇನು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ಅಥವಾ ರಾಜ್ಯ ಮಟ್ಟದಲ್ಲಿ ಸಂಘಟನೆಯ ಕಾರ್ಯಕ್ರಮ ಇಟ್ಕೊಂಡಾಗ ನಾವು ಖಂಡಿತ ಕೈ ಜೋಡಿಸ್ತೀವಿ ಅಂತ ಹೇಳಿ ಕೈ ಜೋಡಿಸ್ತೀವಿ ಬರ್ತೇವೆ. ಈ ರೀತಿಯಾಗಿ ತಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮುಕ್ತವಾಗಿ ವ್ಯಕ್ತಪಡಿಸಿರ್ತಕ್ಕಂಥ ಶ್ರೀಮತಿ ನೀಲಮ್ಮ ವೈಭವ್ ಚಂದ್ರಶೇಖರಪ್ಪ ಗುಟ್ಗೋಡಿಯಾದ ಇವರಿಗೆ ಇಷ್ಟವರೆಗೂ ತಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಸಂಸ್ಥೆಗೆ ನೀಡಿದ್ದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸೋದ್ರ ಮೂಲಕ ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಅಭಿನಂದನಾ ಪತ್ರವನ್ನು ಕೊಡ್ತಾ ಇದ್ದೀವಿ. ಅವರು ಸ್ವೀಕರಿಸಬೇಕಾಗಿ ಕೇಳ್ತಾರೆ.